ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ ಮುರಳಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ಸೊ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಟೋಟಲ್ 8 ಸ್ಕಾಲರ್ಶಿಪ್ ಇದೆ. ಆಗಸ್ಟ್ ಮಂತ್ ಅಲ್ಲಿ ಎಂಡ್ ಆಗ್ತಾ ಇರೋ ಸ್ಕಾಲರ್ಶಿಪ್ಸ್. ನಾನು ಹೇಳ್ದಂಗೆ 12 ಅಂತ ಹೇಳಿದೆ, ಬಟ್ ಈಗ ಆಲ್ರೆಡಿನೇ ಒಂದು 3 ಮುಗ್ದೋಗ್ಬಿಟ್ಟಿದೆ, ಡೇಟ್ ಮುಗ್ದೋಗಿದೆ. ಸೊ ಈ 8 ಸ್ಕಾಲರ್ಶಿಪ್ ಅಲ್ಲಿ ನಿಮ್ಗೆಲ್ಲ ಒಂದು ಇಷ್ಟವಾಗಿರೋದ ಹೇಳ್ತಾ ಇದೀನಿ. ಏನು ಅಂತ ಅಂದ್ರೆ, ಈ 8 ಸ್ಕಾಲರ್ಶಿಪ್ ಅಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಸ್ಕಾಲರ್ಶಿಪ್ ಇದೆಯೋ ಅದನ್ನ ನಾನೇ ಅಪ್ಲಿಕೇಶನ್ ನಿಮ್ಗೆ ಹಾಕೊಂಡ್ ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಹಾಕೊಂಡ್ ಕೊಡ್ತೀನಿ, ವರಿ ಮಾಡ್ಕೋಬೇಡಿ. 8ರಲ್ಲಿ ಯಾವ್ದಾದ್ರು ಒಂದು, ಓಕೆನಾ? ಎಲ್ಲಾ ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳಿ. ಪ್ರತಿಯೊಂದು ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಡಾಕ್ಯುಮೆಂಟ್ಸ್ ಏನೇನಿದೆ, ನನ್ನ ಡಿಸ್ಪ್ಲೇ ಮೇಲೆ ಬರ್ತಿರೋ ನಂಬರ್ ಏನಿದೆಯಲ್ಲ, ಸೊ ಇದಕ್ಕೆ ನಿಮ್ಮ ಸಾಫ್ಟ್ ಕಾಪಿನ ಕಳ್ಸ್ಕೊಂಡ್ ಕೊಡಿ. ಅರ್ಥ ಆಯ್ತಾ? ಸೊ ನಾಳೆ ನಮ್ಮ ಟೀಮ್ ಅವ್ರ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ, ವರಿ ಮಾಡ್ಕೋಬೇಡಿ. ಟೋಟಲ್ 8 ಸ್ಕಾಲರ್ಶಿಪ್ ನ ಇವಾಗ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ವಿಡಿಯೋನ ಈಗಲೇ 2x ಸ್ಪೀಡ್ ಅಲ್ಲಿ ಇಟ್ಕೊಂಡು ನೋಡಿ, ಯಾರು ಸ್ಕಿಪ್ ಮಾಡ್ಬೇಡಿ, ಈಗಲೇ ಹೇಳ್ತಾ ಇದೀನಿ, ಓಕೆನಾ? ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ಮಾಡೋ ಮುಂಚೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಯಾಕಂದ್ರೆ ಇದೇ ತರ ಸ್ಕಾಲರ್ಶಿಪ್ ರಿಲೇಟೆಡ್ ತಗೊಂಡ್ ಬಂದೇ ಬರ್ತೀನಿ, ವರಿನ ಮಾಡ್ಕೋಬೇಡಿ. ಓಕೆ, ಫಸ್ಟ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್ 2026-27 ಅಂತ, ಓಕೆನಾ? ಸೊ ಟೋಟಲ್ 8 ಸ್ಕಾಲರ್ಶಿಪ್ ಇದೆ. ಇವಾಗ ಅದ್ರ ಬಗ್ಗೆ ನೋಡ್ಕೊಂಡು ಹೋಗೋಣ. ಫಸ್ಟ್ ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್ 2026-27. ಇಲ್ಲಿ ಬಂದ್ಬಿಟ್ಟು ಏನು, ಇದು ಬಂದ್ಬಿಟ್ಟು ಇವಾಗ ಡೆಡ್ ಲೈನ್ ಹೇಳ್ತೀನಿ. ಇದ್ರಲ್ಲಿ ನಿಮ್ಗೆ ಡೆಡ್ ಲೈನ್ ಹೇಳ್ತೀನಿ, ಹಾಗೆ ನಿಮ್ಮ ಎಲಿಜಿಬಿಲಿಟಿ ಹೇಳ್ತೀನಿ, ನಿಮ್ಮ ಬೆನಿಫಿಟ್ಸ್ ಹೇಳ್ತೀನಿ, ಓಕೆನಾ? ಸೊ ಎಲ್ಲಾ ಪ್ರೊಸೀಜರ್ ಹೇಳಕ್ಕಾಗಲ್ಲ, ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ನಾನು ಹೇಳಿಲ್ವಾ, ಇಂಟ್ರೆಸ್ಟೆಡ್ ಇದ್ರೆ ಸೊ ಈ ನಂಬರ್ಗೆ, ಆ ನಂಬರ್ಗೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಿ. ಸೊ ಇದು ಬಂದ್ಬಿಟ್ಟು ಡೆಡ್ ಲೈನ್ ಆಗಸ್ಟ್ 16th, ಅಂದ್ರೆ ಇನ್ನ 3 ದಿನ ಇದೆ. ಸೊ 16th ಆಗಸ್ಟ್, ಓಕೆನಾ? ನಾನು ಇದನ್ನ ಮಾರ್ನಿಂಗ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಬೇಗನೆ ಮಾಡ್ಬೇಕಾಗಿತ್ತು, ಒಂದ್ ಸ್ವಲ್ಪ ಇಶ್ಯೂಸ್ ಆಗಿತ್ತು, ಇಲ್ಲಿ ನೋಡ್ತಾ ಇರ್ಬೋದು, ಬೈಕಲ್ಲಿ ಬಿದ್ದಿದ್ದೆ, ಓಕೆನಾ? ಸೊ ಅದಕ್ಕೆ ಜಾಸ್ತಿ ಆಕ್ಟಿವ್ ಆಗಿಲ್ಲ ನಾನು ಯೂಟ್ಯೂಬ್ ಅಲ್ಲಿ ಈಗ. ಸೊ ಇನ್ಮೇಲಿಂದ ಇರ್ತೀನಿ. ಸೊ ಎಲ್ಲ ವಾಸೆ ಆಗಿದೆ, ತಲೆ ಕೆಡಿಸ್ಕೋಬೇಡಿ. ಈಗ ಫಸ್ಟ್ ಎಲಿಜಿಬಿಲಿಟಿ ಮಾತಾಡ್ಕೊಳ್ಳೋಣ. ನೀವು ಬಂದ್ಬಿಟ್ಟು ಅಡ್ಮಿಷನ್ ಆಗಿರ್ಬೇಕು, ಓಕೆನಾ? ಸೊ ಫಸ್ಟ್ ಇಯರ್ ಅಲ್ಲಿ ಈ ವರ್ಷ 2026-27 ಇಲ್ಲ ಅಂತ ಅಂದ್ರೆ, ಯಾರು ಇವಾಗ MBBS ಮಾಡ್ತಾ ಇದ್ದೀರಾ, ಅಂಡರ್ ಗ್ರಾಜುಯೇಟ್ 5 years ಇಂಟಿಗ್ರೇಟೆಡ್ ಕೋರ್ಸ್ ಇನ್ ಸಚ್ ಫೀಲ್ಡ್ ಆಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಆಗಿರ್ಬೋದು, ಟೆಲಿಕಾಂ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಡಾಟಾ ಸೈನ್ಸ್, ಏರೋಸ್ಪೇಸ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್, AI, IoT, AR, VR, ಮಿಷನ್ ಲರ್ನಿಂಗ್, ರೋಬೋಟಿಕ್ಸ್. ಇಲ್ಲಿ ಬಂದ್ಬಿಟ್ಟು ಎಲಿಜಿಬಲ್ ಕೋರ್ಸ್ ಲಿಸ್ಟ್ ಒಂದು ಲಿಸ್ಟ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಟಾಪ್ 50 NIRF ರ್ಯಾಂಕ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ಆಗಿ ನಿಮ್ದು ಹೆಸರುವಾಸಿ ಆಗಿರ್ಬೇಕು, ನಿಮ್ಮ ಕಾಲೇಜ್ ನೀವೇನ್ ಓದ್ತಾ ಇದೀರಲ್ಲ. ಸೊ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ, ಇದು ಬೇಸ್ಡ್ ಆನ್ 2025 ಲಿಸ್ಟ್ ಪ್ರಕಾರ ಇದೆ. ನಿಮಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ ಜಸ್ಟ್ ಇಲ್ಲಿ ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್ ನಿಮ್ಮ ಫುಲ್ ಸ್ಟಾಪ್ ಇಟ್ಬಿಟ್ಟು ನಿಮ್ಮ ಕಾಲೇಜ್ ಹೆಸರು ಹಾಕಿ, ಓಕೆನಾ? ಸೊ ನಾನೇ ನೀವು ಎಲಿಜಿಬಲ್ ಇದೀರಾ ಅಂತ ಎಲ್ಲ ಹೇಳ್ತೀನಿ. ನೆಕ್ಸ್ಟ್, ಮಸ್ಟ್ ಬಿ ಅ ಸಿಟಿಸನ್ ಆಫ್ ರೆಸಿಡೆಂಟ್ ಆಫ್ ಇಂಡಿಯಾ. ಇಲ್ಲಿರೋರು ಆಗ್ಬೇಕು, ನಿಮ್ಮ ಆನ್ಯುವಲ್ ಇನ್ಕಮ್ 8 lakhs ಗಿಂತ ಕಡಿಮೆ ಇರಬೇಕು ಅಥವಾ 8 lakhs ಇರಬೇಕು. ಇಲ್ಲಿ ಬಂದ್ಬಿಟ್ಟು ಪ್ರಿಫರೆನ್ಸ್ ಜಾಸ್ತಿ ಗರ್ಲ್ಸಿಗೆ ಕೊಡ್ತಾರೆ, ಓಕೆನಾ? ನೆಕ್ಸ್ಟ್ ಡಿಸಬಿಲಿಟಿ ಆಗಿರ್ತಾರಲ್ಲ ಅವ್ರಿಗೂ, ಓಕೆನಾ? ಸೊ ಬಾಯ್ಸ್ ನೀವು ಕೂಡ ಹಾಕೊಳ್ಳಿ, ಓಕೆನಾ? ಅಂದ್ರೆ ಪ್ರಿಫರೆನ್ಸ್ ಅಂದ್ರೆ ನಿಮ್ಮ ಅಕಾಡೆಮಿಕ್ಸ್ ಇದ್ರ ಮೇಲೆ ಪ್ರಿಫರೆನ್ಸ್ ಕೊಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಇಲ್ಲಿ ಸ್ಕಾಲರ್ಶಿಪ್ ಬಂದ್ಬಿಟ್ಟು 100% ಆಫ್ ಆನ್ಯುವಲ್ ಫೀಸ್ ನಿಮ್ದು ಇಲ್ಲಿ ಕವರ್ ಅಪ್ ಆಗ್ತಾ ಇದೆ. ಹಾಗೆ ಸ್ಕಾಲರ್ಶಿಪ್ ಫಾರ್ ಅಂದ್ರೆ ಅವೈಲೇಬಲ್ ಫಾರ್ ಫುಲ್ ಡ್ಯೂರೇಷನ್ ಫಾರ್ ದ UG ಕೋರ್ಸಸ್ ಇನ್ಕ್ಲೂಡಿಂಗ್ ಇಂಟಿಗ್ರೇಟೆಡ್ ಕೋರ್ಸ್. ಆಮೇಲೆ ನಿಮ್ಮ 5 years ಏನು ನೀವು ಆಗಿರ್ತೀರಲ್ಲ, ಸೊ ಅದಕ್ಕೆ. ನೆಕ್ಸ್ಟ್ ನಿಮ್ಮ ಹಾಸ್ಟೆಲ್ ಮತ್ತೆ ಮೆಸ್ ಫೀಸ್ ಕೂಡ ಇಲ್ಲಿ ಕಂಬೈನ್ ಆಗಿರುತ್ತೆ, ಓಕೆನಾ? ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು, ತಲೆ ಕೆಡಿಸ್ಕೋಬೇಡಿ. ಸೊ ಇಲ್ಲಿ ಬೆನಿಫಿಟ್ಸ್ ನೀವು ನೋಡ್ಕೋಬಹುದು, ಓಕೆನಾ? ಸೊ ನೆಕ್ಸ್ಟ್ ಸ್ಕಾಲರ್ಶಿಪ್ ಇದು 16th ಡೆಡ್ ಲೈನ್, ಬೇಗ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೋಹನ್ ಟಿ, ಓಕೆನಾ? ಅದ್ವಾನಿ ಸೆನ್ಸಿಯಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ 2026-27. ಇದು ಬಂದ್ಬಿಟ್ಟು 15th ಆಗಸ್ಟ್ ಲಾಸ್ಟ್ ಡೇಟ್. ಸೊ ಬೇಗನೆ ಅಪ್ಲಿಕೇಶನ್ ಹಾಕೊಂಡ್ಬಿಡಿ, ಓಕೆನಾ? ಎಲಿಜಿಬಿಲಿಟಿ ಬಂದ್ಬಿಟ್ಟು ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಡಿಗ್ರಿ ಪ್ರೋಗ್ರಾಮ್ ಇನ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, IT, CS, ಆಮೇಲೆ ರಿಲೇಟೆಡ್ ಸ್ಟೀಮ್ ಫೀಲ್ಡ್ಸ್, ಸಿವಿಲ್ ಇಂಜಿನಿಯರಿಂಗ್, ಓಕೆನಾ? ಸೊ ಸಿವಿಲ್ ಇಂಜಿನಿಯರಿಂಗ್ ಇಲ್ಲ ಅನ್ಸುತ್ತೆ ಇದು, ಓಕೆನಾ? ಎಕ್ಸ್ಕ್ಲೂಡೆಡ್ ಸಿವಿಲ್ ಇಂಜಿನಿಯರಿಂಗ್. ಆಮೇಲೆ STEM ಫೀಲ್ಡ್ಸ್, ಓಕೆನಾ? ಅವು ಇವರೆಲ್ಲ ಇಲ್ಲ, ನಾನು ಯಾವ ಫೀಲ್ಡ್ಸ್ ಹೇಳಿದೀನೋ ಇವ್ರಿಗೆ ಮಾತ್ರ. ಅಪ್ಲಿಕೆಂಟ್ಸ್ ಮಸ್ಟ್ ಡೆಮೋನ್ಸ್ಟ್ರೇಟ್ ಅಂದ್ರೆ ನಿಮ್ಮ ಒಂದು ಗುಡ್ ಅಕಾಡೆಮಿಕ್ ರೆಕಾರ್ಡ್ ಇರಬೇಕು. ನಿಮ್ಮ ಮಿನಿಮಮ್ ಅಂದ್ರೆ ಸ್ಕೋರ್ ಎಷ್ಟಿರ್ಬೇಕು ಅಂತ ಅಂದ್ರೆ, ಸೊ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ನಿಮ್ಮ ಕ್ಲಾಸ್ 10th ಮತ್ತೆ ಕ್ಲಾಸ್ 12th ಅಲ್ಲಿ 80% ಇರಬೇಕು, ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇದನ್ನೇನು ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇವಾಗ ಡಿಪ್ಲೊಮಾ ಮುಗಿಸಿ ಬಂದಿರ್ತಾರಲ್ಲ ಅವರು ಲ್ಯಾಟ್ರಲ್ ಎಂಟ್ರಿಗೆ ಹೋಗಿರ್ತಾರೆ, ಓಕೆನಾ? ಅದಕ್ಕೆ ಇದನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಕ್ಲಾಸ್ ಅಂದ್ರೆ ಕ್ಲಾಸ್ 12th ಅಲ್ಲಿ ಅಂದ್ರೆ ಡಿಪ್ಲೊಮಾ ಮುಗಿಸ್ಕೊಂಡ್ ಬಂದಿದ್ದೀನಲ್ಲ, ಸೊ ನಿಮ್ಗೆ ಬಂದ್ಬಿಟ್ಟು ಸೊ 80% ಇರ್ಬೇಕು. ಆಮೇಲೆ ನಿಮ್ಮ ಫಸ್ಟ್ ಇಯರ್ ಅಲ್ಲಿ, ಸೊ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇದಕ್ಕೆ ಹಾಕೋಬಹುದು. ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ ಆಗಿದ್ರೆ ನಿಮ್ಮ ಫಸ್ಟ್ ಇಯರ್ ಅಲ್ಲಿ 75% ಆದ್ರೂ ಮಿನಿಮಮ್ ನೀವು ಸ್ಕೋರ್ ಮಾಡಿರ್ಬೇಕು. ನೆಕ್ಸ್ಟ್, ಮಸ್ಟ್ ಬಿ ಎನ್ರೋಲ್ಡ್ ಇನ್ ಎ ಕಾಲೇಜ್ ಫ್ರಮ್ ದ ಲಿಸ್ಟ್ ಅಪ್ರೂವ್ಡ್ ಬೈ ದ ಬ್ಲೂ ಸ್ಟಾರ್ ಫೌಂಡೇಶನ್. ಇದು ಕೂಡ ಲಿಸ್ಟ್ ಇದೆ, ಓಕೆನಾ? ನಿಮ್ಮ ಕಾಲೇಜ್ ನ ಕಮೆಂಟ್ ಮಾಡಿ, ಇಲ್ಲಿ ಮೋಹನ್ ಟಿ ಅದ್ವಾನಿ ಸ್ಕಾಲರ್ಶಿಪ್ ಅಂತ ಕಮೆಂಟ್ ಮಾಡ್ಬಿಟ್ಟು ನಿಮ್ಮ ಕಾಲೇಜ್ ನ ಇದನ್ ಮಾಡಿ ಬ್ಲೂ ಸ್ಟಾರ್ ಅಂತ ಹಾಕಿ ನನಗೆ ಗೊತ್ತಾಗುತ್ತೆ ಎಲಿಜಿಬಲ್ ಇದೀರೋ ಇಲ್ವೋ ಅಂತ ಹೇಳ್ತೀನಿ. ನೆಕ್ಸ್ಟ್, ನಿಮ್ಮ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು 6 lakhs ಆಗಿರ್ಬೇಕು, ಅದಕ್ಕಿಂತ ಮೇಲೆ ಬೇಡ, ಅದಕ್ಕಿಂತ ಕಡಿಮೆ ಇದ್ರೆ ನಡೆಯುತ್ತೆ. ಅಪ್ ಟು ಏನಾದ್ರು 10 lakhs ಅಂದ್ರೆ ವೆಸ್ಟ್ ಝೋನ್ ಕಾಲೇಜ್ ಅಂತ ಇರುತ್ತೆ, ಓಕೆನಾ? ಸೊ ಅವ್ರ ಕಡೆ ಪ್ರಿಫರೆನ್ಸ್ ಯಾರಿಗೆ ಜಾಸ್ತಿ ಕೊಡ್ತಾರೆ ಅಂದ್ರೆ 6 lakhs ಇರೋರ್ಗಿನ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ವರಿ ಬೇಡ. ನೆಕ್ಸ್ಟ್
ನಿಮ್ಮ ಬೆನಿಫಿಟ್ಸ್, ನೀವೇನಾದ್ರೂ ಇಲ್ಲಿ ಸೆಲೆಕ್ಟ್ ಆದ್ರೆ ಅಪ್ ಟು 1 lakh ವರೆಗೂ ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ನಿಮ್ಮ 75% ಆಫ್ ಅಕಾಡೆಮಿಕ್ ಫೀಸ್ ನ ಕವರ್ ಮಾಡ್ತಾ ಇದಾರೆ. ತಲೆ ಕೆಡ್ಸ್ಕೊಬಿಡಿ, ಬೇಗನೆ ಅಪ್ಲಿಕೇಶನ್ ಹಾಕೊಳ್ಳಿ. 15th ಆಗಸ್ಟ್ ಡೆಡ್ ಲೈನ್ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಟ್ರಾನ್ಸ್ಜೆಂಡರ್ ಸ್ಕಾಲರ್ಶಿಪ್ 2026-27. ಇದು ಬಂದ್ಬಿಟ್ಟು ಒನ್ ಟೈಮ್ ಸ್ಕಾಲರ್ಶಿಪ್ ಅವಾರ್ಡ್ ಅಪ್ ಟು 40,000 rupees. ಇದು ಬಂದ್ಬಿಟ್ಟು ಟ್ರಾನ್ಸ್ಜೆಂಡರ್ ಗೆ. ಓಕೆನಾ, ಸೊ ನಿಮ್ಗೆಲ್ಲ ಲಾಸ್ಟ್ ಡೇಟ್ ಬಂದ್ಬಿಟ್ಟು 15th ಆಗಸ್ಟ್ ನಿಮ್ಗೂ ಕೂಡ. ಓಕೆನಾ, ಇಲ್ಲಿ ಬಂದ್ಬಿಟ್ಟು ನೋಡಿ, ಎಲಿಜಿಬಿಲಿಟಿ ಓಪನ್ ಟು ಪ್ಯಾನ್ ಇಂಡಿಯಾ ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್ ಪರ್ಸ್ಯೂವಿಂಗ್ ಸೆಕೆಂಡರಿ, ಸೀನಿಯರ್ ಸೆಕೆಂಡರಿ ಅಂಡ್ ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಥ್ರೂ ಎನಿ ಗವರ್ಮೆಂಟ್ ಆರ್ ಪ್ರೈವೇಟ್ ಓಪನ್ ಸ್ಕೂಲ್ ಆರ್ ಓಪನ್ ಯೂನಿವರ್ಸಿಟಿ. ನಿಮ್ಮ ಕ್ಲಾಸ್ 10th ಮತ್ತೆ ನಿಮ್ಮ ಕ್ಲಾಸ್ 12th ಅಲ್ಲಿ 35% ಅಲ್ಲಿ ಮಿನಿಮಮ್ ಸ್ಕೋರ್ ಮಾಡಿರ್ಬೇಕು. ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಅಂದ್ರೆ ಅಷ್ಟು ಆ ಸೋರ್ಸ್ ಏನಿದೆಯಲ್ಲ ಒಂದು 10 lakh ಮೇಲೆ ಹೋಗ್ಬಾರ್ದು ಅಂತ ಇದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಚಿಲ್ಡ್ರನ್ ಇನ್ ಉಜ್ಜೀವನ್, ಅವರಿಗೆಲ್ಲ ಎಲಿಜಿಬಲ್ ಇಲ್ಲ, ಅದು ಬಿಟ್ಬಿಡಿ. ನಿಮ್ಮ ಒನ್ ಟೈಮ್ ನಾನು ಹೇಳಿರುವ ಒನ್ ಟೈಮ್ ಸ್ಕಾಲರ್ಶಿಪ್ 40,000 rupees. ಇಲ್ಲಿ ನೀವು ಏನಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರತಿಯೊಂದು ಸ್ಕಾಲರ್ಶಿಪ್ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನಾನು ಏನಾದ್ರು ಬಿಟ್ಟಿದ್ರೆ ನೀವು ಅಲ್ಲಿ ನೋಡ್ಕೊಂತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಯೋಗ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2026-27 ಅವಾರ್ಡ್ ಅಪ್ ಟು 60,000 ಪರ್ ಅಂಟಿಲ್ ಗ್ರಾಜುಯೇಷನ್. ನಿಮ್ಮ ಗ್ರಾಜುಯೇಷನ್ ಮುಗಿಯೋವರೆಗೂ ಕೂಡ ನಿಮ್ಗೆ ಇಲ್ಲಿ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ. ಪರ್ ಇಯರ್ ನಿಮ್ಗೆ ಇದನ್ನ ಮಾಡ್ಕೋಬೇಕು ಅಂದ್ರೆ ರಿನೋವೇಷನ್ ಮಾಡ್ಕೋಬೇಕು. ಓಕೆನಾ, ಅದು ವರ್ಷ ಬಿಡ್ತಾರೆ, ಅದ್ ನಾನು ಹೇಳ್ಕೊಂಡ್ ಕೊಡ್ತೀನಿ. ಓಕೆನಾ, ಯಾವ ತರ ಮಾಡ್ಬೇಕು ಅಂತ. ಸೊ ಇದ್ರದ್ದು ಡೆಡ್ ಲೈನ್ ಬಂದ್ಬಿಟ್ಟು 20 ಆಗಸ್ಟ್. ಓಕೆನಾ, ಇನ್ನೊಂದು 5 days ಇದೆ, 5 to 6 days ಇದೆ. ಸೊ ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಸೊ ರಿನ್ಯೂವಲ್ ಮಾಡ್ಕೊಳ್ಳೋ ನಾನು ಯಾವ ತರ ಸ್ಟೆಪ್ಸ್ ಇದೆ ಸೊ ಅದನ್ನ ಹೇಳ್ತೀನಿ. ರಿನ್ಯೂವಲ್ ಮಾಡೋ ಸ್ಟೆಪ್ಸ್, ದ ಸ್ಕಾಲರ್ಶಿಪ್ ಇಸ್ ಓಪನ್ ಟು ಯಂಗ್ ವುಮೆನ್. ಇದು ಬರೀ ಗರ್ಲ್ಸಿಗಷ್ಟೇ. ಓಕೆನಾ, ಪರ್ಸೂಯಿಂಗ್ ಪ್ರೊಫೆಷನಲ್ ಗ್ರಾಜುಯೇಷನ್ ಕೋರ್ಸ್ ಇನ್ ಟೀಚಿಂಗ್, ನರ್ಸಿಂಗ್, ಫಾರ್ಮಸಿ, ಮೆಡಿಸಿನ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಲಾ ರಿಲೇಟೆಡ್ ಫೀಲ್ಡ್ಸ್ ಯಾವ್ದು ಮಾಡ್ತಾ ಇದ್ದೀರಾ ಸೊ ನೀವೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೆಂಟ್ಸ್ ಮಸ್ಟ್ ಬಿ ಸ್ಟಡಿಂಗ್ ಇನ್ ಎನಿ ಇಯರ್ ಆಫ್ ದ ಗ್ರಾಜುಯೇಷನ್ ಪ್ರೋಗ್ರಾಮ್. ನಿಮ್ಮ ಲಾಸ್ಟ್ ಇಯರ್, ಫೈನಲ್ ಇಯರ್ ಬಿಟ್ಬಿಟ್ಟು ನೀವು ಫಸ್ಟ್ ಇಯರ್ ಆಗಿರಿ, ಸೆಕೆಂಡ್ ಇಯರ್ ಆಗಿರಿ, ಥರ್ಡ್ ಇಯರ್ ಆಗಿರಿ, 4th ಇಯರ್ ಬೇಡ. ಹಾಗೆ ನೀವು MBBS ಆತರ ಹೋದ್ರೆ 5 years ಇರುತ್ತಲ್ವಾ ಟೋಟಲ್. ಸೊ 5 years ಬೇಡ, 4 year ವರೆಗೂ ಏನಿದ್ದೀರಾ ಸೊ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು. ಇದ್ರದ್ದು ಡೀಟೇಲ್ ಒಂದು ವಿಡಿಯೋ ಮಾಡಿದೀನಿ, ಇನ್ನ ಚೆಕ್ಔಟ್ ಮಾಡಿಲ್ಲ ಅಂದ್ರೆ ಪ್ರೀವಿಯಸ್ ಲಿಸ್ಟ್ ಅಲ್ಲಿ ಇದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನಿಮ್ದು ಅಷ್ಟೇ ಕ್ಲಾಸ್ 10th ಕ್ಲಾಸ್ 12th ಅಲ್ಲಿ 70% ಆಫ್ ಮಾರ್ಕ್ಸ್ ನೀವು ಸೆಕ್ಯೂರ್ಡ್ ಮಾಡಿರ್ಬೇಕು. ನೆಕ್ಸ್ಟ್ ನಿಮ್ಮ ಇನ್ಕಮ್ ಬಂದ್ಬಿಟ್ಟು 5 lakhs ಗಿಂತ ಕಡಿಮೆ ಇರಬೇಕು, ಅಥವಾ 5 lakhs ಇದ್ರೂ ನಡೆಯುತ್ತೆ ಕಣ್ರು. ನೀವು ಇಂಡಿಯನ್ ಸ್ಟೂಡೆಂಟ್ಸ್ ಆಗಿರ್ಬೇಕು, ಅವ್ರಿಗೆ ಮಾತ್ರ ಇದು ಎಲಿಜಿಬಲ್ ಇದೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಬೆನಿಫಿಟ್ಸ್ ಹೇಳಿದ್ದಾರೆ. ಫಾರ್ ಟೀಚಿಂಗ್ ಕೋರ್ಸಸ್ ಇದ್ರೆ 40,000 ಫಾರ್ 2 years. ಓಕೆನಾ, 1 year ಅಲ್ಲಿ 40,000, ಇನ್ನೊಂದ್ ಇಯರ್ಗೆ 40,000. ರಿನ್ಯೂವಲ್ ಮಾಡಾದ್ಮೇಲೆ ಅದು ಆಗೋದು. ಓಕೆನಾ, ಸೊ ಬಿಡ್ತಾರೆ, ಆಪ್ಷನ್ ಬಿಡ್ತಾರೆ, ನೀವು ರಿನ್ಯೂವಲ್ ಆಪ್ಷನ್ ತಲೆ ಕೆಡ್ಸ್ಕೊಬಿಡಿ. ನರ್ಸಿಂಗ್ ಅಂಡ್ ಫಾರ್ಮಸಿ ಕೋರ್ಸಸ್ ಅಂತ ಅಂದ್ರೆ 40,000 ಫಾರ್ 4 years. 4 ವರ್ಷ ಕೂಡ 40,000. ನೆಕ್ಸ್ಟ್ ಫಾರ್ 3 years ಕೋರ್ಸ್ ಸಚ್ ಆಸ್ BCA, BSc ಅಂಡ್ ಸಿಮಿಲರ್ ಕೋರ್ಸಸ್ ನಿಮ್ಗೂ ಅಷ್ಟೇ. ಫಾರ್ 3 years ಬಂದ್ಬಿಟ್ಟು ಡಿಗ್ರಿ ಸ್ಟೂಡೆಂಟ್ಸ್ ಯಾವ್ದೇ ಕೋರ್ಸ್ ಅಲ್ಲಿ ಇದ್ರು ನೀವು 40,000 ಆಗ್ತಾ ಇದಾರೆ. ನೆಕ್ಸ್ಟ್ ಇಂಜಿನಿಯರಿಂಗ್, MBBS, BDS, ಲಾ, ಆರ್ಕಿಟೆಕ್ಚರ್ ಅಂಡ್ ಸಿಮಿಲರ್ ಕೋರ್ಸಸ್ ಅಪ್ ಟು 60,000 rupees ಫಾರ್ 4 years. ಓಕೆನಾ, ಸೊ ನಿಮ್ದು ಕೂಡ ಅಷ್ಟೇ. ನೀವು ಈ ಅಮೌಂಟ್ ನ ಏನಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಒಂದ್ಸರಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವೇ ನೋಡ್ಕೊಳ್ಳಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್. ಓಕೆನಾ, ಇದು ಬಿಟ್ಬಿಡಿ. ಓಕೆ, ಎಷ್ಟು ಬೆನಿಫಿಟ್ಸ್ ಎಲ್ಲ ಹೇಳಿದ್ನಲ್ಲ, ಸೊ ನೀವು ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ನಾನು ಸ್ಕಾಲರ್ಶಿಪ್ ನಿಮಗೆ ಅಪ್ಲಿಕೇಶನ್ ಹಾಕೊಂಡ್ ಕೊಡ್ತೀನಿ ಅಂತ ಹೇಳಿದೀನಿ, ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಲಾಸ್ಟ್ ಗೆ ನನ್ನ ಡಿಸ್ಪ್ಲೇ ನಂಬರ್ ನ ಡಿಸ್ಪ್ಲೇ ಮಾಡ್ತೀನಿ, ಸೊ ನೋಡ್ಬಿಟ್ಟು ಅದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾನಾಸೋನಿಕ್. ಓಕೆನಾ, ಪ್ಯಾನಾಸೋನಿಕ್ ರತಿ ಚತ್ತರ್ ಸ್ಕಾಲರ್ಶಿಪ್ 2026-27. ಇದು ಬಂದ್ಬಿಟ್ಟು ಫಸ್ಟ್ ಇಯರ್ BE BTech ಸ್ಟೂಡೆಂಟ್ಸ್ ಗೆ ಯಾರ್ಯಾರು IIT ಅಕ್ರಾಸ್ ಇಂಡಿಯಾ ಈ ಕಾಲೇಜಲ್ಲಿ ಸೇರಿದವ್ರಿಗೆ ಮಾತ್ರ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ದಯವಿಟ್ಟು ನೀವು ಕೂಡ ಹಾಕೊಂಡ್ಬಿಡಿ. ಇದು ಬಂದ್ಬಿಟ್ಟು 20 ಆಗಸ್ಟ್ ಇದಕ್ಕೂ ಡೆಡ್ ಲೈನ್ ಇದೆ. ಇದು ಬಂದ್ಬಿಟ್ಟು ಏನು, ಓಪನ್ ಟು ದ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಹೂ ಹ್ಯಾವ್ ಕ್ಲಿಯರ್ಡ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ BE BTech ಪ್ರೋಗ್ರಾಮ್ಸ್ ಅಂಡ್ ಎನ್ರೋಲ್ಡ್ ಇನ್ ಅ ಫಸ್ಟ್ ಇಯರ್ ಅಟ್ ದ ಎನಿ IIT. ಓಕೆನಾ, ಸೊ IIT ಕಾಲೇಜಲ್ಲಿ ಯಾರು ಇವಾಗ ಎನ್ರೋಲ್ಡ್ ಆಗಿದ್ದಾರೆ, BE BTech ಪ್ರೋಗ್ರಾಮ್ಸ್ ನ ಮುಗಿಸಿ, ಟೆಸ್ಟ್ ನ ಮುಗಿಸಿ. ಓಕೆನಾ, ಸೊ ಫಾರ್ ದ ಅಕಾಡೆಮಿಕ್ ಇಯರ್ 2026-27. ಸೊ ನಿಮ್ದು ಏನು ಅಂತ ಅಂದ್ರೆ ನಿಮ್ಮ ಕ್ಲಾಸ್ 12th ಅಲ್ಲಿ ಮೋರ್ ದನ್ 75 ಮಾರ್ಕ್ಸ್ ನ ನೀವು ಸೆಕ್ಯೂರ್ ಮಾಡಿರ್ಬೇಕು. ನಿಮ್ಮ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು 8 lakhs ಗಿಂತ ಕಡಿಮೆ ಇರಬೇಕು. ಓಕೆನಾ, ನೀವು ಅಪ್ಲಿಕೇಬಲ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ 2026-27 ಬ್ಯಾಚ್ ಅಂದ್ರೆ ಈ ವರ್ಷದ ಬ್ಯಾಚ್ ಅವರಿಗೆ ಮಾತ್ರ ಇದು. ಓಕೆನಾ, ಸೊ ನೆಕ್ಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ candidates belonging to the person with disabilities. Students must have admission letter and the first semester fees receipt to eligible for this scholarship. ಓಕೆನಾ, ಫೀಸ್ ರೆಸಿಪ್ಟ್ ಇರಲೇಬೇಕು. ನೆಕ್ಸ್ಟ್ ಬೆನಿಫಿಟ್ಸ್ ಬಂದ್ಬಿಟ್ಟು ನಿಮ್ಗೆ ಸ್ಕಾಲರ್ಶಿಪ್ 70,250 rupees per year. ಓಕೆನಾ, ಈ ಸ್ಕಾಲರ್ಶಿಪ್ ವಿಲ್ ಬಿ ಪ್ರೊವೈಡೆಡ್ ಅಂಟಿಲ್ 2028 ವಿತ್ ದ ಪಾಸಿಬಿಲಿಟೀಸ್ ಆಫ್ ಅನ್ ಎಕ್ಸ್ಟೆನ್ಷನ್. ಓಕೆನಾ, ಸೊ ಇಯರ್ ಗೆ ಇದು ನಿಮಗೆ ಇಷ್ಟು ಸಿಗ್ತಾ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದ್ಬಿಟ್ಟು
ಕೋಟಕ್ ಕಾನ್ಯಾ ಸ್ಕಾಲರ್ಶಿಪ್ 2026-27. ಶಿ ಈಸ್ ಒನ್ ಇನ್ ಎ ಮಿಲಿಯನ್. ಸೊ ಇಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಶಿ ಈಸ್ ಒನ್ ಇನ್ ಎ ಮಿಲಿಯನ್ ಅಂತ ಅಂದ್ರೆ ಇದು ಗರ್ಲ್ಸ್ ಗೆ ಅಂತ. ಸೊ ಇಂಜಿನಿಯರಿಂಗ್ ಅಂದ್ರೆ ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರಲಿ, ಲಾ ಮಾಡ್ತಾ ಇರ್ಲಿ, ಆರ್ಕಿಟೆಕ್ಚರ್ ಮಾಡ್ತಾ ಇರ್ಲಿ, ಡಿಸೈನ್ ಫೀಲ್ಡ್ಸ್ ಅಲ್ಲಿ ಇರ್ಲಿ, ಸೊ ನೀವೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು. ನಿಮ್ಗೆ ಪರ್ ಇಯರ್ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ 1.5 lakhs ಪರ್ ಇಯರ್ ಬರುತ್ತೆ. ಓಕೆನಾ. ಸೊ ಇದಕ್ಕೆ ಬಂದ್ಬಿಟ್ಟು ಲಾಸ್ಟ್ ಡೇಟ್ 31st August. ಓಕೆನಾ. ಸೊ ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ, ಲಾಸ್ಟ್ ವರ್ಗು ಕಾಯ್ಬೇಡಿ. ಏನು ಕೇಳ್ತೀನಿ ಬೇಗ ಹಾಕೊಳ್ಳಿ ಅಂತ ಅಂದ್ರೆ ನಿಮ್ಗೆ ಡಾಕ್ಯುಮೆಂಟ್ ಸಿಕ್ಕಿರಲ್ಲ, ಇಲ್ಲ ಡಾಕ್ಯುಮೆಂಟ್ ಅರೇಂಜ್ ಮಾಡ್ಬೇಕು, ಇಲ್ಲ ಸರ್ವರ್ ಕ್ರೈಸಸ್ ಆಗುತ್ತೆ. ಓಕೆನಾ. ಯಾವ್ದೋ ಒಂದು ಡಾಕ್ಯುಮೆಂಟ್ ಸಿಗ್ತಾ ಇರಲ್ಲ. ಓಕೆನಾ. ನೀವು ಟ್ರೈ ಮಾಡೋ ಫೋನ್ ಅಲ್ಲಿ ಸಮ್ ಗ್ಲಿಚಸ್ ಆಗುತ್ತೆ. ಇದಕ್ಕೋಸ್ಕರನೇ ಬೇಗ ಇವನ್ನೆಲ್ಲ ಹಾಕೋಬಿಡಿ. ಎಲಿಜಿಬಿಲಿಟಿ ಬಂದ್ಬಿಟ್ಟು ಓಪನ್ ಫಾರ್ ಮೆರಿಟೋರಿಯಸ್ ಗರ್ಲ್ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ. ಮೆರಿಟೋರಿಯಸ್ ಅಂತ ಅಂದ್ರೆ ಸಿಂಪಲ್, ಇದೇನೋ ಒಂದು ಇದಿಲ್ಲ. ಮೆರಿಟೋರಿಯಸ್ ಅಂತ ಅಂದ್ರೆ ಏನೋ ಒಂದು ಏಮ್ ಇಟ್ಕೊಂಡಿರ್ತಾರೆ, ಈ ತರ ಅಚೀವ್ ಮಾಡ್ಬೇಕು, ಈ ತರ ಒಂದು ನಂದು ಡ್ರೀಮ್ ಇದೆ. ಓಕೆನಾ. ಸೊ ಅದನ್ನ ಮೆರಿಟೋರಿಯಸ್ ಅಂತ ಕರೀತಾರೆ. ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಅಟ್ ಲೀಸ್ಟ್ 75% or more marks in a equivalent CGPA in a class 12 board examinations. ಓಕೆನಾ. ನೆಕ್ಸ್ಟ್ 75% ಇರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಇನ್ಕಮ್ 6 lakhs ಗಿಂತ ಮೇಲೆ ಬೇಡ, ಅದ್ ಕೆಳಗಡೆ ಅದ್ರಿದ್ರು ಓಕೆ. ನೆಕ್ಸ್ಟ್ ಮೆರಿಟೋರಿಯಸ್ ಗರ್ಲ್ ಸ್ಟೂಡೆಂಟ್ಸ್ ಹ್ಯಾವ್ ಸೆಕ್ಯೂರ್ಡ್ ಅಡ್ಮಿಷನ್ ಟು ದ ಫಸ್ಟ್ ಇಯರ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಇನ್ ದ ಅಕಾಡೆಮಿಕ್ ಇಯರ್ 2026-27 ಅಂತ ಅಂದ್ರೆ ಈ ವರ್ಷ ಯಾರು ಗ್ರಾಜುಯೇಟ್ ಅಂದ್ರೆ ಇವಾಗ ಇಂಜಿನಿಯರಿಂಗ್ ಆಗಿರ್ಬೋದು, ಯಾವ್ದಕ್ಕಾದ್ರೂ ನೀವು ಅಡ್ಮಿಷನ್ ತಗೊಂಡಿರ್ತೀರಲ್ಲ ಅವ್ರಿಗೆ. ಓಕೆನಾ. ಲೈಕ್ ನಿಮ್ಮ ಇನ್ಸ್ಟಿಟ್ಯೂಟ್ ಏನಾಗಿರ್ಬೇಕು, NIRF NASC ಅಕ್ರಿಗೇಟೆಡ್ ಆಫ್ ಎ ಪ್ರೊಫೆಷನಲ್ ಗ್ರಾಜುಯೇಟ್ಸ್ ಡಿಗ್ರೀಸ್. ಓಕೆನಾ. ಇದಕ್ಕೆ ಬಿಲಾಂಗ್ ಆಗಿರ್ಬೇಕು ನಿಮ್ಮ ಕಾಲೇಜ್. ನೋಡಿ, ಸಚ್ ಆಸ್ ಇಂಜಿನಿಯರಿಂಗ್, MBBS, LLB 5 years ಕೋರ್ಸ್ ಇದೆಯಲ್ಲ ಅದು. ನೆಕ್ಸ್ಟ್ ಬಂದ್ಬಿಟ್ಟು BS ಲೈಕ್ MSBS ರಿಸರ್ಚ್ ಇನ್ ISERE. ಓಕೆನಾ. ನೆಕ್ಸ್ಟ್ IISc ಬ್ಯಾಂಗ್ಳೂರ್. ನೆಕ್ಸ್ಟ್ ಅದರ್ ಪ್ರೊಫೆಷನಲ್ ಕೋರ್ಸಸ್ ಲೈಕ್ ಡಿಸೈನ್, ಆರ್ಕಿಟೆಕ್ಚರ್ ಎಕ್ಸೆಟ್ರಾ. ನಿಮ್ಮ ಕಾಲೇಜ್ ನಿಮ್ಗೆ ಗೊತ್ತಾಗಿಲ್ಲ, ಲೈಕ್ NIRF NASC ಗೆ ಲಿಂಕ್ ಆಗಿದೆ ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಜಸ್ಟ್ ಕೋಟಕ್ ಕಾನ್ಯಾ ಸ್ಕಾಲರ್ಶಿಪ್ ಅಂತ ಹಾಕ್ಬಿಟ್ಟು ಕಾಮ ಹಾಕಿ ನಿಮ್ಮ ಕಾಲೇಜ್ ನೇಮ್ ಹಾಕಿ ನಿಮ್ದು ಎಲಿಜಿಬಲ್ ಇದೆಯೋ ಇಲ್ವೋ ಅಂತ ನಾನು ಹೇಳ್ತೀನಿ ಇದಕ್ಕೆ. ಓಕೆನಾ. ಸೊ ನೆಕ್ಸ್ಟ್ ಬೆನಿಫಿಟ್ಸ್ ಬಂದ್ಬಿಟ್ಟು ಎ ಸ್ಕಾಲರ್ಶಿಪ್ ಅಮೌಂಟ್ 1.5 lakh per year ವಿಲ್ ಬಿ ಗಿವನ್ ಟು ದ ಸೆಲೆಕ್ಟೆಡ್ ಸ್ಕಾಲರ್. ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಸ್ಕಾಲರ್ಶಿಪ್ ಆಗ್ತಾ ಇರುತ್ತೆ. ರಿನ್ಯೂವಲ್ ಪ್ರೊಸೀಜರ್ ಹೇಳ್ಕೊಂಡ್ ಕೊಡ್ತೀನಿ, 1 year ಆದ್ಮೇಲೆ ತಲೆ ಕೆಡಿಸ್ಕೊಬೇಡಿ. ದ ಸ್ಕಾಲರ್ಶಿಪ್ ಅಮೌಂಟ್ ಅಂಡರ್ ದ ಕೋಟಕ್ ಕಾನ್ಯಾ ಸ್ಕಾಲರ್ಶಿಪ್ 2026-27 ಶುಡ್ ಬಿ ಅಟ್ ಲೀಸ್ಟ್ ಟು ಕವರ್ ಅಕಾಡೆಮಿಕ್ ಎಕ್ಸ್ಪೆನ್ಸಸ್. ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ, ನೀವು ಏನೇನಕ್ಕೆಲ್ಲ ಯೂಸ್ ಮಾಡಬಹುದು ಅಂತ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಕಾನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2026-27 ಓಪನ್ ಫಾರ್ ಅಸ್ಪೈರಿಂಗ್ ಫೋಟೋಗ್ರಾಫರ್ಸ್ ಅಕ್ರಾಸ್ ಇಂಡಿಯಾ. ಸೊ ಯಾರಾದ್ರೂ ಫೋಟೋಗ್ರಾಫರ್ಸ್ ಇದ್ರೆ ಸೊ ಅವ್ರಿಗೆ ಇದನ್ನ ಶೇರ್ ಮಾಡ್ರೋ, ಪಾಪ ಅವರಿಗೆ ಗೊತ್ತಿರಲ್ಲ. ಓಕೆನಾ. ಸೊ ಇದು ಬಂದ್ಬಿಟ್ಟು 24 August 2026 ಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ನಿಮ್ದು ಮಸ್ಟ್ ಬಿ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ನೆಕ್ಸ್ಟ್ ಮಸ್ಟ್ ಬಿ ಕರೆಂಟ್ಲಿ ಪರ್ಸೂಯಿಂಗ್ ಎ ಪ್ರೊಫೆಷನಲ್ ಫೋಟೋಗ್ರಫಿ ರಿಲೇಟೆಡ್ ಕೋರ್ಸ್ ವಿತ್ ಮಿನಿಮಮ್ ಡ್ಯೂರೇಷನ್ ಆಫ್ ದ 3 months. ಓಕೆನಾ. ಸೊ ಇವ್ರಿಗೂ ಒಂದು ಕೋರ್ಸ್ ಇರುತ್ತೆ, ಅದನ್ನ ಅವ್ರು ಕಂಪ್ಲೀಟ್ ಅಂದ್ರೆ ಪರ್ಸ್ಯೂ ಆಗ್ತಾ ಇರ್ಬೇಕು, ಇನ್ನು ಓದ್ತಾ ಇರ್ಬೇಕು. ಅಪ್ಲಿಕೆಂಟ್ಸ್ ಮಸ್ಟ್ ಹ್ಯಾವ್ ಪಾಸ್ ದ ಕ್ಲಾಸ್ 12 ಎನಿ ಸ್ಟ್ರೀಮ್ ಆದ್ರೂ ಆಗಿರ್ಬೋದು, ಅವ್ರು ಪಾಸ್ ಆಗಿರ್ಬೇಕು ಅಷ್ಟೇ. ಇಷ್ಟೇ ಸ್ಕೋರ್ ಮಾಡಿರ್ಬೇಕು ಅಂತ ಯಾವುದೇ ತರದಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇವ್ರದ್ದು ಅಷ್ಟೇ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು 6 ಲಕ್ಷಕ್ಕಿಂತ ಕಡಿಮೆ, 6 lakhs ಇಂದ ಕಡಿಮೆ ಇರಬೇಕು. ಬೆನಿಫಿಟ್ಸ್ ಬಂದ್ಬಿಟ್ಟು ದ ಸ್ಕಾಲರ್ಶಿಪ್ ಲೈಕ್ ಇವ್ರಿಗೆ ಬಂದ್ಬಿಟ್ಟು 1 lakh rupees ವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಓಕೆನಾ. ಸೊ ಅವ್ರಿದ್ರೆ ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಸೊ ನೋಡ್ಕೊಂಡ್ಬಿಡಿ. ಓಕೆನಾ. ಸೊ ನಿಕೋನ್ ಆಗಿದ ತಕ್ಷಣ ನೆಕ್ಸ್ಟ್ ಬರೋದೆ ರಾಮನ್ ಕಂಡ್ ಮುಂಜಲ್ ಸ್ಕಾಲರ್ಶಿಪ್ 2026-27 ಪ್ರೋಗ್ರಾಮ್. ಇದು ಬಂದ್ಬಿಟ್ಟು ಫಾರ್ ಫಸ್ಟ್ ಇಯರ್ ಅಂಡರ್ ಗ್ರಾಜುಯೇಟ್ ಪರ್ಸ್ಯೂಯಿಂಗ್ ಫೈನಾನ್ಷಿಯಲ್ ರಿಲೇಟೆಡ್ ಕೋರ್ಸಸ್. ಸೊ ಯಾವ್ದು ಅಂತ ಹೇಳ್ತೀನಿ, ಲೈಕ್ ಡಿಗ್ರಿ ಸ್ಟೂಡೆಂಟ್ಸ್, ಲೈಕ್ BCom ಆಗಿರ್ತೀರಾ, ಲೈಕ್ ಈ ತರ ತಗೊಂಡಿರ್ತೀರಲ್ಲ, ಸೊ ಇವ್ರಿಗೆ ಇದು. ಓಕೆನಾ. ನಿಮ್ಗೆ ಬಂದ್ಬಿಟ್ಟು 40,000 to 5,50,000 per year ನಿಮ್ಗೆ ಸಿಗ್ತಾ ಇದೆ. ನಿಮ್ಮ ಇದ್ರ ಮೇಲೆ, ನಿಮ್ಮ ಫೀಸ್ ಸ್ಟ್ರಕ್ಚರ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಡೇಟ್ 31st August. ಸೊ ಡೆಡ್ ಲೈನ್ ಅಲ್ಲಿ ಇದೆ, ಅಂದ್ರೆ ಎಂಡಿಂಗ್ ಅಲ್ಲಿ ಇದೆ, ಈ ಮಂತ್ ಎಂಡಿಂಗ್ ಅಲ್ಲಿ ಇದೆ ನೋಡಿ. Open to the students across India. Okay, so enrolled in the first year of BBA, BFIA, BCom, Bachelor of Management Studies. Next, integrated program in management, BA like economics. Okay, next Bachelor in Business Studies or any other finance related degree courses. Okay, next applicants must have secured at least 80% marks in the class 10th, class 12th. Okay, next for PWD students, the minimum percentage required is 70% marks ಇರಬೇಕು. ಇವ್ರಿಗೆ 80% ಇರಬೇಕು ಕ್ಲಾಸ್ 10th, ಕ್ಲಾಸ್ 12th. PWD ಸ್ಟೂಡೆಂಟ್ಸ್ ಗೆ ಬಂದ್ಬಿಟ್ಟು 70% ಇರಬೇಕು. ನೆಕ್ಸ್ಟ್ ನಿಮ್ಮ ಆನ್ಯುವಲ್ ಇನ್ಕಮ್ 6 lakhs ಗಿಂತ ಮೇಲೆ ಇದಾಗಬಾರ್ದು. ಓಕೆನಾ. ಸೊ ಸ್ವಲ್ಪ ಕೆಳಗಡೆ ಇರ್ಲಿ ಅಥವಾ ಅಷ್ಟೇ ಇರ್ಲಿ. ನೆಕ್ಸ್ಟ್ ಓಪನ್ ಫಾರ್ ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ, ಇವಾಗ ಇದು ಬಂದ್ಬಿಟ್ಟು ಚಿಲ್ಡ್ರನ್ಸ್ ಆಫ್ ಫಾರ್ಮರ್ಸ್, ಡೊಮೆಸ್ಟಿಕ್ ವರ್ಕರ್ಸ್ ಅಂಡ್ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಫ್ಯಾಮಿಲೀಸ್. ಸೊ ಇವರಿಗೆ ಪ್ರಿಫರೆನ್ಸ್ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ.
ಓಕೆನಾ. ಸೊ ಅಪ್ಲಿಕೆಂಟ್ಸ್ ಬಿಲಾಂಗಿಂಗ್ ಟು ದ ಟೈರ್ 3 ಅಂಡ್ ಟೈರ್ 4 ಸಿಟೀಸ್. ನೆಕ್ಸ್ಟ್ ನಿಮ್ಮ ಬೆನಿಫಿಟ್ಸ್ ಬಂದ್ಬಿಟ್ಟು ಇವ್ರಿಗೆ ಚಿಲ್ಡ್ರನ್ಸ್ ಆಫ್ ಫಾರ್ಮರ್ ಲೈಕ್ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದಿರುತ್ತಲ್ಲ, ಅವ್ರದ್ದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆದ್ಮೇಲೆ ಇವ್ರಿಗೆ ಸ್ಕಾಲರ್ಶಿಪ್ ಲೈಕ್ ಇದರ ಕನ್ಸಿಡರ್ ಮಾಡೋದು, ಪ್ರಿಫರೆನ್ಸ್ ಕೊಡ್ಬೇಕು ಬೇಡವೋ ಅಂತ. ಓಕೆನಾ. ನೆಕ್ಸ್ಟ್ ನಿಮ್ಮ ಬೆನಿಫಿಟ್ಸ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಸ್ಕಾಲರ್ಶಿಪ್ ರೇಂಜ್ ಬಂದ್ಬಿಟ್ಟು ನಿಮ್ಮ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆದ್ಮೇಲೆ 40,000 to 5,50,000 per ಇಯರ್ ಇರುತ್ತೆ. ಓಕೆನಾ. ಫಾರ್ 3 years ನಿಮ್ಮ ಕೋರ್ಸ್ ಡ್ಯೂರೇಷನ್ ಕಂಪ್ಲೀಷನ್ ಆಗೋವರೆಗೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ವರಿ ಮಾಡ್ಕೋಬೇಡಿ. ರಿನ್ಯೂವಲ್ ಪ್ರೊಸೀಜರ್ ಕೂಡ ತಪ್ಪದೇನೆ ಹೇಳ್ಕೊಂಡ್ ಕೊಡ್ತೀನಿ. ಯಾವ್ದು ಕೂಡ ನಾನು ಹೇಳಿದ ಇಷ್ಟಲ್ಲಿ ಯಾವ್ದು ಕೂಡ ಮಿಸ್ ಮಾಡೋದಿಲ್ಲ. ಓಕೆನಾ. ಸೊ ಟೋಟಲ್ 8 ಸ್ಕಾಲರ್ಶಿಪ್ ಹೇಳಿದೀನಿ. ನಿಮ್ಗೆ ಇಂಟ್ರೆಸ್ಟೆಡ್ ಇರೋ ಸ್ಕಾಲರ್ಶಿಪ್ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈಗ ಬರ್ದಿರೋ ಡಿಸ್ಪ್ಲೇ ಮೇಲೆ ನಂಬರ್ ಏನ್ ಬರ್ತಾ ಇದೆಯಲ್ಲ ಡಿಸ್ಪ್ಲೇ ಮೇಲೆ, ಈ ನಂಬರ್ಗೆ ನಿಮಗೆ ಇಷ್ಟವಾದ ಸ್ಕಾಲರ್ಶಿಪ್ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ. ಆ ಡಾಕ್ಯುಮೆಂಟ್ಸ್ ನೆಲ್ಲ ಚೆನ್ನಾಗಿ ಒಂದು ಸಾಫ್ಟ್ ಕಾಪಿಲಿ ಫೋಟೋ ಹೊಡೆದು PDF ಮಾಡ್ಬಿಟ್ಟು ಸೊ ನನಗೆ ಸೆಂಡ್ ಮಾಡಿ. ಓಕೆನಾ. ಸೊ ನಾನು ಒಬ್ಬೊಬ್ಬರಿಗೆ ಈ ಅಪ್ಲಿಕೇಶನ್ ಹಾಕೊಂಡ್ ಕೊಡ್ತೀನಿ. ಅಂದ್ರೆ ಎಲ್ರಿಗೂ ಒಂದೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೊಂಡ್ ಕೊಡ್ತೀನಿ. ಇನ್ನು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಒಂದು ಸ್ಕ್ರೀನ್ ಶಾಟ್ ಕಳಿಸಿ ಬ್ರೋ ಸಬ್ಸ್ಕ್ರೈಬ್ ಅಂತ. ಸೊ ಖುಷಿ ಆಗುತ್ತೆ ನನಗೂ ಕೂಡ. ಅರ್ಥ ಆಯ್ತಾ. ಸೊ ಓಕೆ, ನೆಕ್ಸ್ಟ್ ಸ್ಕಾಲರ್ಶಿಪ್ ಇನ್ನು 2 ಸ್ಕಾಲರ್ಶಿಪ್ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನ. ಸೊ ಯಾರು ಮಿಸ್ ಮಾಡ್ಕೋಬೇಡಿ ಅಂತ. ಸೊ ಈಗಲೇ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನ ಶೇರ್ ಮಾಡ್ಕೊಡಿ. ಯಾಕಂದ್ರೆ ತುಂಬಾ ಜನ ಗೊತ್ತಿರಲ್ಲ. ಲೈಕ್ ಈಗ ನೋಡಿ ಫೋಟೋಗ್ರಾಫರ್ಸ್ ಗೆಲ್ಲ ಆಯ್ತು ಈ ಸ್ಕಾಲರ್ಶಿಪ್ ಅಲ್ವಾ. ಸೊ ತುಂಬಾ ಜನ ಗೊತ್ತಿರಲ್ಲ. ನಿಮ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಲೈಕ್ ನಮ್ಗೆ ಯಾವ್ದು ಸ್ಕಾಲರ್ಶಿಪ್ ಇಲ್ವಾ ಅಂತ ಲೈಕ್ ಆತರ ರಿಗ್ರೆಟ್ ಆಗ್ತಾ ಇರುತ್ತೆ. ಸೊ ಬೇಗ ಶೇರ್ ಮಾಡ್ಕೊಡಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಬೈ ಆಲ್, ಟೇಕ್ ಕೇರ್. ಸೊ ಬೇಗ ಅಪ್ಲಿಕೇಶನ್ ಹಾಕೋಬಿಡಿ ಡೇಟ್ ಮುಗಿಯೋಕ್ಕಿಂತ ಮುಂಚೆ. ಬಾಯ್.